ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಶಿವರಾಮೇಗೌಡರು ತುಂಬಾನೇ ಕೋಪ ಮಾಡ್ಕೊಂಡ್ಬಿಟ್ಟು, ಯಾರ್ಲ ಗೋವಿಂದು ಇಂಥ ಕೆಲಸ ಮಾಡಿರೋದು ಯಾರು, ಎಷ್ಟು ಧೈರ್ಯದಿದ್ರೆ ನನ್ನನ್ನೇ ಕೆಟ್ಟ ಹೆಸರು ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನನ್ನ ಗಾಡಿಯಲ್ಲೇ 50 ಲಕ್ಷ ಇಟ್ಟಿದ್ದಾರಂತಂದ್ರೆ ಈ ಕೆಲಸ ನಾನು ಯಾರೋ ಬೇಕು ಅಂತಾನೆ ಮಾಡಿದಾರ ಅಂತಾಯ್ತು. ಯಾವುದೇ ಕಾರಣಕ್ಕೂ ಅವ್ರು ಮಾತ್ರ ಈ ಶಿವರಾಮೇಗೌಡನ ಕೈಯಿಂದ ತಪ್ಪಿಸ್ಕೊಳ್ಬಾರ್ದು ಗೋವಿಂದು ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಅಣ್ಣ ಅದ್ರ ಬಗ್ಗೆ ನೀನು ಏನನ್ನು ಕೂಡ ಯೋಚನೆ ಮಾಡಬೇಡಣ್ಣ, ಈ ಕೆಲಸನ ಯಾರೇ ಮಾಡದಿರಲಿ ಅವರನ್ನ ನಿನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸುವ ಜವಾಬ್ದಾರಿ ನಂದು, ನೀನು ಏನನ್ನು ಕೂಡ ಯೋಚನೆ ಮಾಡಬೇಡಣ್ಣ, ಅವರು ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಗೋವಿಂದ ಗೌಡ್ರು ಕೂಡ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಮಾವಯ್ಯ ನಿಮ್ಗೇನೂ ಕೂಡ ಆಗಿಲ್ಲ ತಾನೇ, ನೀವೇನೂ ಕೂಡ ಯೋಚನೆ ಮಾಡುವಂಥ ಅವಶ್ಯಕತೆನೇ ಇಲ್ಲ ಮಾವಯ್ಯ, ಯಾಕಂತಂದರೆ ನಮ್ಮ ಭದ್ರ ಇದಾನಲ್ವಾ ಅವನು ಇರೋ ಗಂಟ ನಿಮ್ಗೇನೂ ಆಗಕ್ಕೆ ಬಿಡೋಕ್ಕಿಲ್ಲ ಮಾವಯ್ಯ ಅಂತ ಕ್ವಾಟ್ಲೆ ಬಂದು ಹೇಳ್ಬಿಡ್ತಾನೆ. ಅಲ್ಲ ಕ್ವಾಟ್ಲೆ, ನಾವು ಎಂಥ ದೊಡ್ಡರು ಅಲ್ಲ ಅಣ್ಣ, ಅವಾಗ್ಲೇ ನಾನು ಹೇಳಿದೆ ಭದ್ರ ಮೇಲಿಂದ ಮೇಲೆ ಕಾಲ್ ಮಾಡ್ತಿದ್ದಾನಂತಂದರೆ ಅವನು ಸುಮ್ಮನೆ ಕಾಲ್ ಮಾಡೋದಲ್ಲ, ಅವನು ಏನೋ ವಿಷಯ ಇಟ್ಕೊಂಡೆ ಕಾಲ್ ಮಾಡ್ತಾನಂತ. ಆದ್ರೇನೆ ನೀನೇನೆ ನನ್ನ ಮಾತನ್ನೇ ಕೇಳಿಲ್ಲ ಅಣ್ಣ, ಅವಾಗ್ಲೇ ಫೋನನ್ನು ರಿಸೀವ್ ಮಾಡಿ ಮಾತಾಡದಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆನೇ ಆಗ್ತಾನೆ ಇರಲಿಲ್ಲ ಅಂತ ಗೋವಿಂದು ಹೇಳ್ಬಿಡ್ತಾರೆ. ಅಲ್ಲ ಕಣೋ ಗೋವಿಂದು, ಇದು ಈ ಥರ ಎಲ್ಲ ಆಗುತ್ತೆ ಅಂತ ನನ್ಗೆ ಹೆಂಗ್ಲ ಗೊತ್ತಿತ್ತು ಅಂತ ಶಿವರಾಮೇಗೌಡರನ್ನು ಹೇಳ್ಬಿಡ್ತಾರೆ. ಆದ್ರೂ ಪಾಪ ಭದ್ರ ಅಲ್ಲಿಂದ ಇಲ್ಲಿ ತನಕ ಹಂಗೇನೆ ಬಂದ್ಕೊಂಡು ಅಪ್ಪಯ್ಯನಿಗೆ ಏನೂ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೇನೆ, ನೋಡ್ದಿಯಾ ಅಣ್ಣ ನಿನ್ನ ಮೇಲೆ ಎಷ್ಟೊಂದು ಪಿರುತಿ ಇದೆ ಅಂತ ಇವಾಗಲಾದ್ರೂ ಕೂಡ ಗೊತ್ತಾಯ್ತಾ ನಿನಗೆ ಅಂತ ಈ ಕಡೆ ಗೋವಿಂದು ಹೇಳ್ತಿರ್ಬೇಕಾದ್ರೆ, ಅಲ್ಲ ಮಾವಯ್ಯ ಪಾಪ ಅಣ್ತಮ್ಮ ನಿಮ್ಗೇನೂ ಆಗಬಾರ್ದು, ನಿಮ್ಮ ಮಾನ ಮರ್ವಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಅಷ್ಟಲಿಂದ ಇಲ್ಲಿ ತನಕ ಅತ್ಗೆಮ್ಮ ಹೇಳಿದ ಕೂಡ್ಲೇ ಓಡೋಡ್ ಬಂದ. ಆದರೆ ನೀವು ಮಾತ್ರ ಅಣ್ತಮ್ಮಗೇನೆ ಹೊಡೆದ್ಬಿಟ್ರಿ, ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಮಾವಯ್ಯ ಅಂತ ಕ್ವಾಟ್ಲೆ ಹೇಳಿದ ತಕ್ಷಣ, ಆಗ ಏನ್ಲ ಕ್ವಾಟ್ಲೆ ನೀನು ಹೇಳ್ತಿರೋದು, ಅತ್ಗೆಮ್ಮ ಹೇಳ್ದಾಳ ಅಂದರೆ ಈ ವಿಷಯ ವಿದ್ಯೆನೇ ಗೊತ್ತಾಗಿರೋದಾ ಅಂತ ಈ ಕಡೆ ಗೋವಿಂದ ಗೌಡ್ರು ಕೇಳ್ತಿರ್ಬೇಕಾದ್ರೆ, ಹೌದು ಮಾವಯ್ಯ ಅದೇನಾಯ್ತು ಗೊತ್ತಾ ಅಂತ ಹೇಳಿಬಿಟ್ಟು ವಿದ್ಯೆ ಬಂದು ಹೇಳಿರೋದನ್ನ ಈ ಕಡೆ ಕ್ವಾಟ್ಲೆ ಹೇಳಿದ ತಕ್ಷಣ, ಅಂದರೆ ವಿದ್ಯನಿಗೆ ಈ ವಿಷಯ ಗೊತ್ತಾಗಿದ್ದ ತಕ್ಷಣನೇ, ನೋಡ್ದ ಅಣ್ಣ ಅವಳು ನಿನ್ನನ್ನು ಎಷ್ಟೊಂದು ಪಿರುತಿ ಮಾಡ್ತಾಳಂತ ಇವಾಗಲಾದ್ರೂ ಕೂಡ ಗೊತ್ತಾಯ್ತಾ, ನಿನ್ಗೆ ಎಷ್ಟು ಗೌರವ ಕೊಡ್ತಾಳಂತ, ನಿನ್ಗೇನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಭದ್ರನ ಇಲ್ಲಿ ಕಳಿಸಿರೋದು ಅಂದಾಗೆ, ಕ್ವಾಟ್ಲೆ ಭದ್ರೆ ಇಲ್ಲೇ ಎಲ್ಲನೂ ಆ ದುಡ್ಡನ್ನು ಹಿಡ್ಕೊಂಡು ಬಚ್ಚಿಟ್ಕೊಂಡಿದ್ದಾನಂತ ಅನ್ಸುತ್ತೆ, ಎಲ್ಲಿ ಅವನ್ನ ಕರೀಲಾ ಅಂತ ಈ ಕಡೆ ಗೋವಿಂದ ಹೇಳ್ತಿರ್ಬೇಕಾದ್ರೆ, ಮಾವಯ್ಯ ಹಾಗಾದ್ರೆ ಭದ್ರನ್ ಕರೀಲಾ ಅಂತ ಕ್ವಾಟ್ಲೆ ಕೇಳ್ಬಿಡ್ತಾನೆ. ಹ್ಞೂ ಕರಿಕಂಡ್ಲಾ ಅಂತ ಆಗ ಶಿವರಾಮೇಗೌಡರನ್ನು ಕೂಡ ಹೇಳಿದ ತಕ್ಷಣ, ಅಣ್ತಮ್ಮ ಎಲ್ಲಿದ್ಯಾ ಬಾರ್ಲಾ, ನೋಡು ಇಲ್ಲಿ ನಿಮ್ಮ ಅಪ್ಪಯ್ಯನೇ ಕರಿತಾವ್ರೆ, ಬೇಗ ಬಿರ್ನೆ ಬಾರ್ಲಾ ಅಂತ ಕ್ವಾಟ್ಲೆ ಹೇಳಿದ ತಕ್ಷಣ ಆಗ ಹಾಗೆ ಕುಂಟುತ್ತಾ ದುಡ್ಡು ಬ್ಯಾಗನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿಗೇನೆ ಭದ್ರನು ಕೂಡ ಬಂದ್ಬಿಡ್ತಾನೆ. ಅಪ್ಪಯ್ಯ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಪ್ಪಯ್ಯ, ನಿನಗೆ ತೊಂದರೆ ಕೊಡಬೇಕು ಅಂತ ನಾನು ಈ ಥರ ಮಾಡಲಿಲ್ಲ ಅಪ್ಪಯ್ಯ, ನೋಡಪ್ಪಯ್ಯ ನಾನು ಬದುಕಿರೋ ಗಂಟ ನಿನ್ಗೇನೂ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೇನೆ ಕೆಳಗಡೆನೆ ಹಾಗೆ ಬಿದ್ದೋಗ್ಬಿಡ್ತಾನೆ. ಅವ್ನು ಬಿದ್ದೋಗಿರೋದನ್ನ ನೋಡಿಕೊಂಡು ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಟ್ಟು ಅವನ್ನ ಎಬ್ಸಕ್ಕಂತ ಟ್ರೈ ಮಾಡ್ತಾ ಇದ್ರೆ, ಆಗ ಅವನ ಬಾಯಿಂದ ಹಾಗೇನೆ ನೊರೆ ಕೂಡ ಬಂದ್ಬಿಡುತ್ತೆ, ಕಾಲಲ್ಲಿ ಹಾವು ಕಚ್ಚಿರುವ ಮಾರ್ಕನ್ನು ಕೂಡ ಇದಿರುತ್ತೆ. ಅದನ್ನು ಅಜ್ಜಿ ನೋಡಿಕೊಂಡು ತುಂಬಾ ಶಾಕ್ ಆಗಿಬಿಟ್ಟು, ಏಯ್ ಶಿವರಾಮ ಭದ್ರನಿಗೆ ಹಾವು ಕಚ್ಚಿದೆ ಕಣ್ಲಾ ಅಂತ ಜೋರಾಗಿ ಕೂಗ್ಬಿಡ್ತಾರೆ. ಆ ಅಜ್ಜಿ ಮಾತನ್ನೇ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಶಾಕ್ ಆಗಿಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.